ಗುಡ್ ಮಾರ್ನಿಂಗ್ ಎಲ್ರಿಗೂ. ಕಂಫರ್ಟ್ ಝೋನ್ ಇಸ್ ದ ವರ್ಸ್ಟ್ ಅಡಿಕ್ಷನ್ ಅಂತ ಹೇಳ್ತಾರೆ. ಸೊ ಆ್ಯಕ್ಟಿವ್ ಆಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಬೆಳಗಿನ ಶುಭೋದಯ ಎಲ್ರಿಗೂ. ನಾನಿವತ್ತು ರಾಗಿ ಅಂಬ್ಲಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇವತ್ತು ಅಂತಲ್ಲ, ನಂದು ಡೈಲಿ ರೋಟೀನ್ ಇದು. ಹಾಗೆಯೇ ಕಾಳುಗಳನ್ನ ನಾನು ರಾತ್ರಿ ನೆನೆ ಹಾಕಿ ಇಟ್ಟಿದ್ದೆ. ಹೆಸರು ಕಾಳು, ಶೇಂಗಾ ಬೀಜ, ಕಡಲೆಕಾಳು, ಬಾದಾಮಿ ಹಾಗೆಯೇ ದ್ರಾಕ್ಷಿ. ಸೊ ಇದನ್ನು ನಾನು ಫ್ರೂಟ್ಸ್ ಜೊತೆಗೆ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಡೈಲಿ ತಿನ್ನಲ್ಲ, ವೀಕ್ಲಿ 3 ಡೇಸು, ನಾನು ಮತ್ತು ನನ್ನ ಹಸ್ಬೆಂಡು. ಸೊ ಈಗ ಆ್ಯಪಲ್ನ ಆಫ್ ಆಗೋಷ್ಟು ನಾನು ಇದ್ರಕ್ಕೆ ಹಾಕಿದ್ದೀನಿ, ಇನ್ನು ಆಫ್ ನನ್ನ ಮಗನಿಗೆಗೋಸ್ಕರ ಇಟ್ಟಿದ್ದೀನಿ. ಅದಕ್ಕೆ ನಾವು ಸೌತೆಕಾಯಿನ ಹಾಕಿದ್ದೀನಿ. ಇದು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗೆಯೇ ಇದಕ್ಕೆ ದಾಳಿಂಬೆನ ನಾನು ಒಂದು ಕಾಯಿಯಷ್ಟು ತೊಗೊಂಡು ಅದರಲ್ಲಿ ಹಾಫ್ನ ಇದಕ್ಕೆ ಹಾಕ್ಕೊಂಡು ಇನ್ನು ಹಾಫು ನನ್ನ ಮಗನಿಗೋಸ್ಕರ ಇಡ್ತಾಯಿದ್ದೀನಿ. ಸೊ ಇಷ್ಟು ಆದಮೇಲೆ ಇದಕ್ಕೆ ನಾನೀಗ ಆರ್ಗ್ಯಾನಿಕ್ ಬೆಲ್ಲನ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಲವು ಸಲ ಸಾಲ್ಟ್ ಪೆಪ್ಪರ್ ಪೌಡರ್ ಹಾಕ್ಕೊತೀನಿ, ಇಲ್ಲ ಅಂತಂದರೆ ಬರೀ ಪೆಪ್ಪರ್ ಪೌಡರು, ಕೆಲವು ಸಲ ಆರ್ಗ್ಯಾನಿಕ್ ಬೆಲ್ಲನೂ ಹಾಕ್ಕೊತೀನಿ. ಹೀಗೆ ನಮಗೆ ಯಾವುದು ಸೂಟೇಬಲ್ ಅನಿಸುತ್ತೋ ಅದನ್ನು ಹಾಕ್ಕೊತೀನಿ. ಬೆಳಗಿನ ಜಾವ ಆಯಿತು. ಈಗ ಬ್ರೇಕ್ಫಾಸ್ಟ್ಗೆ ದೋಸೆ, ಬೀಟ್ರೂಟ್ ಪಲ್ಯ ಹಾಗೆಯೇ ಹಾಗಲಕಾಯಿ ಗೊಜ್ಜನೆ ಮಾಡಿದ್ದೆ. ನಿಮಗೆ ಗೊತ್ತಲ್ವ, ಬೆಳಗಿನ ಜಾವ ಟೀ ಅಥವಾ ಕಾಫಿ ಕುಡಿಲಿಲ್ಲ ಅಂತ ಅಂದರೆ ಆ ಡೇನೇ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಬೇಡಿ, ತಿಂಡಿ ಆದಮೇಲೆ ಕುಡೀರಿ, ಪ್ರಾಬ್ಲಮ್ ಏನೂ ಆಗೋಲ್ಲ. ನೆಕ್ಸ್ಟ್ ನನ್ನ ಮಗನ ಬಾಬಾ ಶಾಪು ಕರ್ಕೊಂಡೋಗಿ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಬಂದೆ. ಬರೋದ್ಯಾ? ಈಗ ಒಟ್ಟು ಟೋಟಲ್ಲು 15 ಅಕ್ಷರಗಳು ಇರಬೇಕು. 15 ಇದೆಯಾ? ಲೆಕ್ಕ ಹಾಕು. 1 2 3 4 5 6 7 8 9 10 11 12 13 14. ಯಾವ ಅಕ್ಷರ ಮಿಸ್ ಆಗಿದೆ? ವೆರಿ ಗುಡ್. ಬನ್ನಿ. ಆದಮೇಲೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸ್ಯಾರಿ ವ್ಲಾಗ್ನ ಮಾಡಿ ಅಂತ ಹೇಳಿದರು. ಸೊ ಅದನ್ನು ಮಾಡಿದೆ. ನಾನಿಲ್ಲಿ ಫೇಸ್ಗೆ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಮಾಮಾ ಅರ್ಥರವರ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ. ಹಾಗೆಯೇ ಏನೇನು ಜ್ಯುವೆಲ್ರಿ ಹಾಕ್ಕೊಬೇಕು ಅದನ್ನೆಲ್ಲ ನಾನು ಸೆಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು 95 ಲ್ಯಾಕ್ಮಿ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆಯೇ ಇಯರಿಂಗು, ಲಿಪ್ಸ್ಟಿಕ್, ಹಾಗೆಯೇ ಬ್ಯಾಂಗಲ್, ಹಾಗೆಯೇ ಸ್ಯಾರಿನ ತೆಗೆದಿಟ್ಕೊಂಡಿದ್ದೀನಿ. ಡೈಲಿ ನಾನು ಸನ್ಸ್ಕ್ರೀನ್ ಮಾತ್ರನೇ ಯೂಸ್ ಮಾಡುವಂಥದ್ದು. ಎಲ್ಲಾದರೂ ಫಂಕ್ಷನ್ ಇದ್ದರೆ ಮಾತ್ರ ನಾನು ಈ ಪೌಡರು, ಲಿಪ್ಸ್ಟಿಕ್ಕು ಅದನ್ನೆಲ್ಲ ಯೂಸ್ ಮಾಡುವಂಥದ್ದು. ಲಿಪ್ಸ್ಟಿಕ್ಕಲ್ಲಿ ಲಿಪ್ಸ್ಟಿಕ್ ಹಾಗೆಯೇ ಜೆಲ್ಲು ಕೂಡ ಇತ್ತು. ಸೊ ಇದನ್ನು ಹಚ್ಕೊಳ್ಳೋದಕ್ಕೆ ನನಗೆ ಒಂಥರ ಕಂಫರ್ಟ್ ಅಂತ ಅನ್ನಿಸ್ತಿರುತ್ತೆ. ಸೊ ಸ್ಯಾರಿ ಎಲ್ಲ ಉಟ್ಕೊಂಡಾದಮೇಲೆ ನಾನು ಏನು ಜ್ಯುವೆಲ್ರಿ ಇತ್ತು ಅದನ್ನು ಹಾಕ್ಕೊಂಡೆ. ಫಸ್ಟ್ ಬ್ಯಾಂಗಲ್ನ ಹಾಕ್ಕೊಂಡು ನೆಕ್ಸ್ಟ್ ನಾನು ಇಯರಿಂಗ್ನ ಹಾಕ್ಕೊಂಡೆ. ಸೊ ಇದಾದ ಮೇಲೆ ನನ್ನ ಫೈನಲ್ ಲುಕ್ಕು ಹೀಗಿದೆ. ಟಡಾನ್! ನನಗೆ ಗ್ರ್ಯಾಂಡ್ ಲುಕ್ಕೆಲ್ಲ ಇಷ್ಟನೂ ಆಗಲ್ಲ, ಹಾಗೆಯೇ ನನಗೆ ಕಂಫರ್ಟ್ ಅಂತಲೂ ಅನಿಸಲ್ಲ. ಸೊ ಸಿಂಪಲ್ಲಾಗೇ ರೆಡಿಯಾಗಿದ್ದೀನಿ. ಜಸ್ಟ್ ಮನೆಯಲ್ಲೇ ಇದನ್ನು ಹಾಕ್ಕೊಂಡು ಆಂಟಿ ಕೇಳಿದ್ರಲ್ಲ ಅಂತ ಸೊ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ಈ ಸ್ಯಾರಿನ ಉಟ್ಕೊಂಡು ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ನನ್ನಿಂದ ಸಾಧ್ಯನಾ ಅನ್ನೋ ಪ್ರಶ್ನೆನ ನನ್ನಿಂದ ಸಾಧ್ಯ ಅಂತ ಬದಲಾಯಿಸ್ಕೊಂಡ್ರೆ ಅದೇ ನಮ್ಮ ಯಶಸ್ಸಿನ ಮೊದಲ ಗುಟ್ಟು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.